ರೀತಿಯಲ್ಲಿ ನನ್ನ ತಪಸ್ಸನ್ನು ಆಚರಿಸಬೇಕು ಅಂತಾದ್ರೆ ಏನು ಮಾಡೋಣ, ಏನು ಮಾಡುವುದು ಯೋಚಿಸ್ತಾ ಇರುವಾಗ ನನಗೆ ನೋಡಿ ಸ್ವಾಮಿ, ಆ ಕಡೆಗೆ ಮನುಷ್ಯ ಸಂಕುಲ ಅತ್ತಿನಿಂದ ಇತ್ತಿಂದ ಓಡಾಡ್ತಾ ಉಂಟು. ಹಾಗಿದ್ರೆ ಈ ಪ್ರದೇಶದಲ್ಲಿ ಹೆಚ್ಚು ನೆಲೆಸುವಂತಹ ಪ್ರಾಣಿ ಅಂತ ಹೇಳಿದ್ರೆ ಮಹಿಷವೇ ಆಗಿರ್ಬೇಕು. ಕೆಲವೊಂದು ಪ್ರದೇಶಗಳು ಸ್ವಾಮಿ, ಕೆಲವೊಂದು ಪ್ರದೇಶದಲ್ಲಿ ಹಾವು ಇತ್ಯಾದಿಗಳು ಹೆಚ್ಚಾಗಿ ವಾಸಿಸ್ತವೆ ಅಂತ ಹೇಳಿದ್ರೆ ಪರಿಸರ ಪರಿಶುದ್ಧವಾಗುಂಟು ಅಂತ ವೈಜ್ಞಾನಿಕ ಒಂದು ಪರಿಶೋಧನೆಗಳಲ್ಲ. ಏಕೆ ಕಲುಷಿತವಾದರೂ ವಾತಾವರಣದಲ್ಲಿ ಇರುವ ಅನಿವಾರ್ಯವಾಗಿ ಒಬ್ಬನೇ ಮನುಷ್ಯ ಮಾತ್ರ. ಏನು ಮಾಡ್ಲಿಕ್ಕಿಲ್ಲ, ಅವನಿಗೆ ಬದುಕಲಿಕ್ಕೆ ಬೇರೆ ದಾರಿ ಇಲ್ಲಪ್ಪ. ಎಷ್ಟು ಕಲುಷಿತ ಆದ್ರೂ ಅವನೇನಾಗ್ರದಲ್ಲಿ ಇರ್ಬೇಕೆಂತ. ಆದ್ರೆ ಪ್ರಾಣಿಗಳು ಹಾಗಲ್ಲ, ತಮಗೆ ಅನುಕೂಲವಾದಂತಹ ಪ್ರದೇಶವನ್ನು ಅರಸಿಕೊಂಡು ಹೋಗುತ್ತದೆ. ಬೇಸಿಗೆಯಲ್ಲಿ ಒಂದು ಕಡೆ ಇದ್ರೆ ಆನೆಗಳು ಮಳೆಗಾಲಕ್ಕೆ ಇನ್ನೊಂದು ಕಡೆಗೆ ಹೋಗ್ತದೆ. ಅಂದ್ರೆ ನೀರಿರುವ ಪ್ರದೇಶವನ್ನು ಅರಸಿ ಬೇಸಿಗೆಯಲ್ಲಿ ಹೋಗ್ತದೆ. ಹಾಗಿದ್ರೆ ಇಂತಹ ಈ ಮಹಿಷಗಳು ಹೆಚ್ಚಾಗಿ ವಾಸಿಸ್ತವೆ ಅಂತಾದ್ರೆ ಬಹುಶಃ ನೀರುಂಟು ಅಂದ್ರೆ ಅರ್ಥ. ನಾನು ನನ್ನ ಈ ರೂಪವನ್ನು ಮರೆಸಿ ಬಿಡಬೇಕು. ನಾನು ಮರೆಸಿದ್ರೆ ಒಂದು ವೇಷ ಧರಿಸಬೇಕಲ್ಲ, ರೂಪವನ್ನು ಧರಿಸಬೇಕಲ್ಲ. ನಾನು ಒಂದು ಮಹಿಷವಾದ್ರೆ ಮಹಿಷ, ಹೌದು, ಅಂದ್ರೆ ಕೋಣ ಅಂತೀರಾ? ನಾ ಕೋಣ ಆಗ್ಲಿಕ್ಕೆ ಆಗುದಿಲ್ಲ ಅಲ್ವಾ, ನಾ ಆದ್ರೆ ಎಮ್ಮೆ ಆಗ್ಬೇಕು. ಹೌದಪ್ಪ. ಯಾಕೆ? ಯಾಕೆ? ನಾ ಹೆಣ್ಣಲ್ವ ಸ್ವಾಮಿ? ಹೌದು, ನಂಗೆ ಈಗ ಅರ್ಥ ಆಯ್ತು. ಮಹಿಷ ಅಲ್ಲ, ನಾನು ಮಹಿಷಿ ಆಗ್ತೇನೆ. ಮಹಿಷಿ, ಶಿ ಅಂದ್ರೆ ಹೆಣ್ಣಲ್ವಾ? ಮಹಿಷಿ ಶಿ ಆಗ್ತೇನೆ. ಶಿ ಅಂದ್ರೆ ಹೆಣ್ಣು ನೋಡಿ, ಹೌದಾ? ಭಾಷೆ ಗೊತ್ತಿದ್ದವ್ರಿಗೆ ಗೊತ್ತಾಗ್ತದೆ ಶಿ ಅಂದ್ರೆ ಹೆಣ್ಣು. ಹಾಗಾಗಿ ನಾನು ಅದು ಎಲ್ಲಿಂದ ಪ್ರಾರಂಭ ಆಗಿದೆ, ಇಲ್ಲಿಂದ ಪ್ರಾರಂಭ ನೋಡಿ. ಭಾಷೆಯ ಮೂಲಗಳೆಲ್ಲ ಇಲ್ಲೇ ಬಿಟ್ಟು ಮಹಿಷಿ ಆಗ್ತೇನೆ ನಾನು. ಮಹಿಷ ಆದ್ರೆ ಗಂಡು, ಮಹಿಷಿ ಆದ್ರೆ ಹೆಣ್ಣು. ಹಾಗೆ ಅದು ಗಂಡಾದ್ರೆ ಹೇಗೆ? ಮಹಿಷ. ಕೋನ ಗಂಡಿ ಎಮ್ಮೆ ಅಂತ ಹೇಳುತ್ತದೆ, ಅದಕ್ಕೇನ್ ಹೇಳ್ತಾರೆ? ಕೋನ. ಹಾಗಾಗಿ ಈ ರೂಪವನ್ನು ಮರೆಸ್ತೇನಂತೆ, ವೇಷವನ್ನು ಧರಿಸ್ತೇನೆ, ತಪಸ್ಸನ್ನು ಆಚರಿಸ್ತೇನೆ. ಬ್ರಹ್ಮಣೇ ನಮಃ, ಓಂ ವಿಧಾತ್ರೆ ನಮಃ, ಓಂ ವಿಹಿನೇ ನಮಃ, ಓಂ ಹಿರಣ್ಯಗರ್ಭಾಯ ನಮಃ, ವೇದಾತ್ಮನಾಯ ವಿದ್ಮಹೇ ಹಿರಣ್ಯಗರ್ಭಾಯ ಧೀಮಹಿ ತನ್ನೋ ಬ್ರಹ್ಮ ಪ್ರಚೋದಯಾತ್. ಮಹಿಷಿ ರೂಪದಿ ವನದ ಬೀಜ ತಪದೊಲಿಯಲು ವನದೊಳಿರುವುದೀಗ ಮುನಿ ಸುಭಾಷಿಗ ತಿಳಿದನಾಗ. ತಪಸ್ಸಿಗೆ ಕುಂತವರು ನಾವು ಕಿತ್ತ ಹಾಗೆ ಉರಿ ಜ್ವಾಲೆ ಉಂಟಾಯಿತು, ಎದ್ದು ಬರುವಾಗ ಕಾರಣ ಏನು? ಅಪ್ಪ, ಅಮಾವಾಸ್ಯೆ ಎನ್ನುವುದು ಯಾವತ್ತೂ ಶಾಂತಿಯಿಂದಲೇ ಇರಬೇಕಿತ್ತು, ಆಗಿಲ್ಲ. ಕ್ರಾಂತಿ ಒಳಗಾಗಿದೆ, ಜ್ವಾಲೆ ಶುರುವಾಗಿದೆ. ಅರ್ಥ ಏನು? ಜ್ವಾಲೆ ಬರ್ತದಂತಾದ್ರೆ ಅಂತ ಒಂದು ಘಟನೆ ಈ ಪ್ರದೇಶದಲ್ಲಿ ಆಗ್ತಾ ಉಂಟು ಅಂತ ಅರ್ಥ. ಏನಿರ್ಬೋದು ನೋಡುವ.
ಸೂಕ್ಷ್ಮವಾಗಿ ತಿಳಿದರೆ ಅರ್ಥ ಆಗ್ತಾ ಉಂಟು. ವಿದ್ಯೆಯ ಸುತೆ ಮಾಧುರಿ ಎಂಬ ಹೆಣ್ಣು ಒಣಕಸಕನ್ನೇ ತಪಸ್ಸನ್ನು ಮಾಡ್ತಾ ಇದ್ದಾಳೆ. ಯಾವ ರೀತಿಯಲ್ಲಿ ಕರಗೋರುವಂತ ತಪಸ್ಸು, ಯಾರ ಕುರಿತಾಗಿ? ಬ್ರಹ್ಮನ ಕುರಿತಾಗಿ. ಇಷ್ಟಾರ್ಥವನ್ನ ಈಡೇರಿಸಿಕೊಳ್ಳುವಲ್ಲಿ ತಪಸ್ಸು ಮಾಡ್ತಾ ಇದ್ದಾಳೆ ಅಂತ ಅರ್ಥ. ತಪಸ್ಸು ಮಾಡಬೇಕಾದ ಯಾರು? ಇವರು ಮಾಡುವುದಾ? ನಾವು ನಮ್ಮಂತವ್ರು ಮಾಡುವುದು. ಆದದ್ದೇನೀಗ ಮುನಿಕುಲಕ್ಕೆ ಅಪಮಾನ. ಮುನಿಕುಲಕ್ಕೆ ಅಪಮಾನ. ನಾವು ನಮ್ಮಂತ ತಪಸ್ಸು ಮಾಡುವುದು ಯಾಕಾಗಿ? ಲೋಕ ಕಲ್ಯಾಣಾರ್ಥವಾಗಿಯೇ ತಪಸ್ಸನ್ನು ಮಾಡುವುದು ಹೊರತಾಗಿ ಯಾವ ಸ್ವಾರ್ಥ ಇದ್ದವರು ನಾವಲ್ಲ. ನಿಸ್ವಾರ್ಥಿಗಳಾಗಿ ತಪಸ್ಸನ್ನು ಮಾಡುವವರು ನಾವು. ಹಾಗಿರುತ್ತಾ ನಮ್ಮ ತಪಸ್ಸಿಗೆ ಭಂಗ ಉಂಟು ಮಾಡುತ್ತಾ ಇವಳು ಸ್ವಾರ್ಥಕ್ಕಾಗಿ ತಪಸ್ಸನ್ನು ಮಾಡುತ್ತಾ ನಮ್ಮಂತ ಮುನಿ ಪುಂಗರ ಹಾಲಿಗೆ ಅಪಮಾನ ಮಾಡಿಬಿಟ್ಲಿ. ಇವಳು ಬಿಡುವ ಪ್ರಶ್ನೆ ಇಲ್ಲ. ಹೀಗಾದ ಮೇಲೆ ಇವಳ ಉದ್ದೇಶ ಏನು? ಮದುವೆ ಆದ ಮೇಲೆ ಮಗನನ್ನ ಪಡೆಯಬೇಕು. ಹೇಗಿರ್ಬೇಕು? ಧೀರನು ಶೂರನು ಆಗಿರ್ಬೇಕು ಅಂತ ಆಸೆ. ಅದ ತಕ್ಕ ವ್ಯವಸ್ಥೆ ಮಾಡ್ತೇನೆ. ಇಷ್ಟು ಮಾಡಿದ ಮೇಲೆ ವ್ಯವಸ್ಥೆ ಮಾಡಬೇಕು. ಮಾಡಲೇಬೇಕು. ಅದು ಯಾವ ರೀತಿಯಲ್ಲಿ? ಸ್ವಾರ್ಥವಂತ ಇವಳಿಗೆ ಮಗ ಬೇಕು. ಮಗ ಧೀರ ಶೂರ ಮೂರು ಲೋಕವನ್ನು ಆಳುವ ವೀರ ಬೇಕಲ್ವಾ? ಯಾವ ರೂಪದಲ್ಲಿದ್ದಾಳೆ ಇವಳು? ಮಹಿಷಿಯ ರೂಪದಲ್ಲಿದ್ದಾಳೆ. ಎಮ್ಮೆಯ ರೂಪ. ಎಮ್ಮೆ ಒಂದು ಗಂಡು ಮಗು ಬೇಕು ಅಂತ ಆಸೆ ಪಟ್ಟರೆ ಹುಟ್ಟುವುದೇನು? ಎಲ್ಲ ಹೊಟ್ಟೆಯಲ್ಲಿ ಕುಲಕ್ಕೆ ಅಪಮಾನ ಮಾಡಿದೀಯ. ಸಾನುದ
ಸುದೀರ್ಘವಾಗಿ ತಪವನ್ನು ತೆಗೆದುತ್ತಾ ಇದ್ದೀನಿ. ತಪಸ್ಸನ್ನು ಆಚರಿಸಿ ಬಳಲಿದವಳು ನೀನೆಂಬುದು ನನಗೆ ಅರ್ಥವಾಗಿದೆ. ಯಾಕಾಗಿ ಬಳಲುತ್ತಾ ಇದ್ದೀನಿ? ಈಗ ನಾನೇ ಮೈದೋರಿ ಬಂದಿದ್ದೇನೆ. ಏನು ಬರಬೇಕು ಕೇಳು ಮಗಳೇ. ಕರುಣ ಸಾಗರ ದೇವ ಪರಮೇಶ್ವರಿಯಲಯ್ಯ ಕರುಣ ಸಾಗರ ದೇವ ಪರಮೇಶ್ವರಿಯಲಯ್ಯ ಹರುಷದಿಂದಲೀ ಮನದಿರವ ಹರುಷದಿಂದಲೀ ಮನದಿರವ ಪುರವೀರನಾಗುವ ತರಳನ ಬಯಸಿನ ಪುರವೀರನಾಗುವ ತರಳನ ಬಯಸಿನ ವಿರಚಿಸಿದೆನು ಘೋರ ತಪವಾಯ್ ವಿರಚಿಸಿದೆನು ಘೋರ ತಪವಾಯ್ ಪುರವೀರನಾಗುವ ತರಳನ ಬಯಸಿನ ವಿರಚಿಸಿದೆನು ಘೋರ ತಪವಾಯ್ ಮತ್ತೆ ಒಂದು ನಿಮಿಷ ಯಾರಿ ಆಶ್ಚರ್ಯ ಯಾಕೆ ಅದರ ಜೊತೆಗೆ ಸಂತೋಷ ಆಗಬೇಕ ನೆನಪಿದೆಯಲ್ಲ. ಹೌದು, ನಿನ್ನನ್ನು ಕಾಣಬೇಕೆನ್ನುವ ಕಾರಣಕ್ಕಾಗಿ ಸಂವತ್ಸರಗಳ ಪರ್ಯಂತರವಾಗಿ ತಪಸ್ಸನ್ನು ಆಚರಿಸಿದ್ರು ಅದೆಷ್ಟೋ ಮಂದಿ ಇದ್ದಾರೆ. ಹೌದು, ಅವರೆಲ್ಲರಿಗೂ ನೀನು ಒಲಿತೀಯ ಅಂತಿಲ್ಲ, ನನಗೊಲಿದೆಯಲ್ಲ. ಅದಕ್ಕಾಗಿಯೇ ಕರುಣ ಸಾಗರ ಅಂತ ಹೇಳಿ. ಸರಿ, ಈ ಪ್ರಪಂಚದ ಯಾವೆಲ್ಲ ಜೀವರಾಶಿಗಳಲ್ಲೂ ಕಿಂಚಿತ್ತಾದ್ರೂ ದಯೆ ಕರುಣೆ ಇರುವುದು ಇರ್ತದಂತೆ. ನೀ ಹಾಗಲ್ಲ, ಕರುಣಾ ಸಾಗರ ನನ್ನ ಪಾಲಿಗೆ. ಸರಿ, ಹಾಗಾಗಿ ಕೈ ಮುಗಿದು ಕೇಳಿಕೊಳ್ಳುವುದು ಏನ ಸ್ವಾರ್ಥವಿದ್ದರೆ ನಾನು ತಪಸ್ಸನ್ನು ಆಚರಿಸಿ ನನಗಾಗಿ ಅಲ್ಲ, ನನ್ನಮ್ಮ ಹೇಳಿದೆನ್ನುವ ಕಾರಣಕ್ಕಾಗಿ ಆದ್ರೂ ನಿನ್ನನ್ನು ನಾನು ಉಳಿಸಿಕೊಂಡದ್ದು ಭಕ್ತಿಪೂರ್ವಕವಾಗಿ ಅನುಮಾನವೇ ಇಲ್ಲ. ಮಗನೊಂದು ನನ್ನ ಪಡೆಯಬೇಕು ಅಂತ. ಹಾಗಿದ್ರೆ ಹೆಣ್ಣು ಮಗನನ್ನು ಸಹಜವಾಗಿ ಪಡೆಯುವಂತಹ ಸಾಮರ್ಥ್ಯವನ್ನು ಹೊಂದಿರುತ್ತಾಳೆ. ಆದ್ರೆ ನಾನು ಪಡೆಯುವ ಮಗು ಎಂತವನಿರಬೇಕು? ಹೇಗೆ? ಸುರಧೀರ ಸಮರ್ಥನಾಗಿ ಮೂರ್ಲೋಕದ ಅಧಿಕಾರವನ್ನು ಪಡೆಯುವಂತಹ ಶಕ್ತಿಶಾಲಿ ಮಗನ ಪಡೆಯಬೇಕು. ಅಷ್ಟು ನಾನು ಕೊಟ್ಟೇನು ಮಗಳೇ, ಕೊಟ್ಟೆನು ಮಗಳೇ ಸಂಶಯವಿಲ್ಲ ನಿನ್ನಲಿ ಹುಟ್ಟುವ ವೀರಾದಿವೀರ ಹುಟ್ಟುವ ವೀರಾದಿವೀರ ಕೊಟ್ಟಿದು ಮುರಿಜಾಪ ಅದರಿಂದ ಮೂಲಗೆ ನಿತ್ಯ ಮೈಜಾಸುರ ಸಮೀಪ ಭಕ್ತೇ ಮಾಲಿನಿ, ನಿನ್ನ ಅನನ್ಯವಾಗಿರುವಂತಹ ಭಕ್ತಿಗೆ ಮೆಚ್ಚಿದವ ನಾನು. ಸುದೀರ್ಘವಾಗಿರುವಂತಹ ತಪಸ್ಸನ್ನು ಆಚರಿಸಿರುವಂತಹ ನೀನು ಬೇಡುವುದು ಒಬ್ಬ ಧೀರನಾಗಿರುವಂತಹ ಮಗನಲ್ವ? ಯೋಚಿಸುವುದು ಬೇಡ ನೀನು. ಬ್ರಹ್ಮ ಕೊಟ್ಟಾನೋ ಇಲ್ವೋ ಎಂಬ ಹಾಗೆ ಸಂಶಯ ನಿನಗೆ ಬೇಡವೇ ಬೇಡ. ಖಂಡಿತವಾಗಿ ಕೊಡ್ತೇನೆ, ಖಂಡಿತವಾಗಿ ಕೊಡ್ತೇನೆ. ನೀನು ಬಯಸಿರುವಂತಹ ಧೀರನೂ ಶೂರನೂ ಆಗಿರುವಂತಹ ಮಗ ನಿನ್ನ ಪಾಲಿಗೆ ಉದಿಸುತ್ತಾನೆ. ಆದರೆ ನೀನು ತಪಸ್ಸನ್ನು ಆಚರಿಸುವಂತಹ ಕಾಲಕ್ಕೆ ಮಹಿಷಿಯ ರೂಪವನ್ನ ತಾಳಿದವಳು ಅನಿವಾರ್ಯವಾಯಿತು ನನಗೆ. ಈ ಪರಿಸರವನ್ನ ನೀನು ಆಯ್ಕೆ ಮಾಡಿಕೊಂಡವಳು. ಆದ್ರೆ ಏನ್ ಮಾಡೋಣ, ಈ ಪರಿಸರವೆಂಬುದು ಸುಪಾರ್ಶ್ವಕ ಎಂಬಂತಹ ಒಬ್ಬ ಮುನಿಯ ಆಡಳಿತಕ್ಕೆ ಒಪ್ಪಿದ್ದು. ಆ ಮುನಿಯು ಖಂಡಿತವಾಗಿ ನಿನ್ನನ್ನ ಕಂಡು ಮುಗಿತಗೊಂಡಿರುವಂತಹ ಆತ ಈಗಾಗಲೇ ನಿನಗೆ ಶಾಪವನ್ನು ಇಟ್ಟಿದ್ದಾನೆ. ನಿನ್ನ ಹೊಟ್ಟೆಯಲ್ಲಿ ಹುಟ್ಟುವ ಮಗ ಒಬ್ಬ ಕೋಳ ಅಜನಂಗ್ರಿಯುಗಳಲ್ಲಿ ಹೊರಳಿದಳು, ಅಜನಂಗ್ರಿಯುಗಳಲ್ಲಿ ಹೊರಳಿದಳು ಧನುಜ ಪ್ರಲಾಪಿಸುತ್ತ ಶೋಕದಳು ಜನರಿಯಂದೂದಕ್ಕೆ ಬಂದೆ ಅಯ್ಯೋ ವಿಧಿಯೇ ಜನನಿಯಂದೂದಕ್ಕೆ ಬಂದೆ ಅಯ್ಯೋ ವಿಧಿಯೇ ಬಂದೆನಯ್ಯೋ ವಿಧಿಯೇ ನಿನ್ನ ವಿನಯದಿಂದ ಭಜಿಸಿದೇನು ಅಯ್ಯೋ ವಿಧಿಯೇ ನಿನ್ನ ವಿನಯದಿಂದ ಭಜಿಸಿದೇನು ಅಯ್ಯೋ ವಿಧಿಯೇ ಮುನಿಯ ಶಾಪ ಕಿತ್ತಲ್ಲೋ ಅಯ್ಯೋ ವಿಧಿಯೇ ಮುನಿಯ ಶಾಪ ಕಿತ್ತಲ್ಲೋ ಅಯ್ಯೋ ವಿಧಿಯೇ ಕೋಣ ಜನಿಸಲೇನ ಮಾಡ್ಬೆ ನಾನು ಅಯ್ಯೋ ವಿಧಿಯೇ ಕೋಣ ಜನಿಸಲೇನ ಮಾಡ್ಬೇಕು ಅಯ್ಯೋ ವಿಧಿಯೇ ವಿಧಿಯೋ
ಭಜಿಸಿದೆನು ಅಯ್ಯೋ ವಿಧಿಯೇ ಅಯ್ಯೋ ವಿಧಿಯೇ ಎಂಥ ವಿಚಿತ್ರ. ಏನನ್ನು ಕೇಳ್ತಾ ಇದ್ದೀರ ನಾನು? ಅದಲ್ಲದೆ ನನ್ನ ತಪಸ್ಸೆಗೆ ಮೆಚ್ಚಿ ಒರೆದಿದ್ದೀಯ ನೀನು. ಸಾರ್ಥಕವಾಯಿತು ನನ್ನ ಪ್ರಯತ್ನ ಅಂತ ಒಮ್ಮೆ ಸಂತೋಷವನ್ನು ಹೊಂದಿದೆ. ಸರಿ, ಆದ್ರೆ ಮೊಸರು ಊಟ ಮಾಡುವಾಗ ಮಧ್ಯೆ ಕಲಿಸಿದ ಅಂದ್ರೆ ಅದಲ್ಲದೆ ಹೋದ್ರೆ ಇನ್ನೇನು ನನ್ನ ಆಸೆ ಬಯಸ್ತದೆ. ಒಬ್ಬ ವೀರ ಶೂರ ಮಗನ ನಾನು ಪಡೆಯುತ್ತೇನೆ. ನನ್ನ ಆಸೆಗಳೆಲ್ಲ ಈಡೇರ್ತದೆ. ಅದಕ್ಕಿಂತಲೂ ಮುಖ್ಯವಾಗಿ ನಾನು ಬಂದ ಉದ್ದೇಶ ಕೇವಲ ನನ್ನ ಸ್ವಾರ್ಥವಲ್ಲ, ನನ್ನ ಅಮ್ಮ ಹೇಳಿದ ಕಾರಣಕ್ಕಾಗಿ. ಅಮ್ಮನ ಆಸೆಯನ್ನು ಈಡೇರಿಸಿ ಬಿಡುವುದು ಮಕ್ಕಳಿಗೆ ಕರ್ತವ್ಯ ಅಲ್ಲವೇ? ಆ ಕಾರಣಕ್ಕಾಗಿ ಕರ್ತವ್ಯವನ್ನು ನೆರವೇರಿಸುವುದಕ್ಕೆ ಬಂದು ಕಷ್ಟಗಳನ್ನೆಲ್ಲ ಬದಿಗಿಟ್ಟು ಇಷ್ಟೆಲ್ಲ ಪ್ರಯತ್ನವನ್ನು ಮಾಡುವ ಸಹಿತವಾಗಿ ನಿಷ್ಪ್ರಯೋಜಕವಾಗಿ ಹೋಯಿತಲ್ಲ ದೇವರೇ. ನನಗಾಗಿ ಅಂತಲ್ಲ, ನನ್ನ ಅಮ್ಮನ ಕುರಿತಾಗಿ ಅದು ನೀವು ಯೋಚಿಸಿ. ಎಷ್ಟೋ ಕನಸನ್ನು ಹೊತ್ತಿದ್ದಾರೆ. 3 ಲೋಕವನ್ನು ಆಳ್ಬೇಕು, ನಮ್ಮವರಿಗೆ ಅಧಿಕಾರವನ್ನು ಕೊಡಿಸಬೇಕೆನ್ನುವಂತಹ ಹತಾಶೆ ನಮ್ಮನಿಗೆ. ನಾನು ಹೇಗೆ ಹೇಳಿ ಈ ವಿಷಯವನ್ನ? ಇದಕ್ಕೊಂದು ಪರಿಹಾರವೇ ಇಲ್ಲವೇ? ಆ ಮುನಿಗೆ ಆಗೋಯ್ತು ಈ ಪ್ರದೇಶ ಎಲ್ಲ. ಏನು ಮಾಡ್ಲಿದ್ದೇವೆ? ನೀವು ಬಂದು ಪರಿಹಾರ ಮರುಗದಿರು ಮರುಗದಿರು ಮಾಲಿನಿಯೇ ಮರುಗದಿರು ಮಾಲಿನಿಯೇ ಮುನಿವರ ನೊರೆದ ವಚನವು ತಪ್ಪಲಾರದು. ಮುನಿವರ ನೊರೆದ ವಚನವು ತಪ್ಪಲಾರದು. ತರಳ ಮಹಿಷನು ಜನಿಸಿದರು ನಿನ್ನುದರದಲ್ಲಿ ಮುಂದೆ. ತರಳ ಮಹಿಷನು ಜನಿಸಿದರು ನಿನ್ನುದರದಲ್ಲಿ ಮುಂದೆ. ಮರೆಯ ಮಾತಲ್ಲ ದುರ ಪರಾಕ್ರಮಿ ಎನಿಸಿ ಮೆರೆಯುವ ಜಗದೊಳು ಮರೆಯ ಮಾತಲ್ಲ. ಮರುಗದಿರು ಮಾಲಿನಿಯೇ ಇಷ್ಟು ಕಷ್ಟಪಟ್ಟು ತಪಸ್ಸನ್ನು ಆಚರಿಸಿ ಯಾವ ಫಲವೂ ದೊರಕದೆ ಹೋಯಿತಲ್ಲ ಎಂಬ ಹಾಗೆ ನೀನು ಚಿಂತೆಯನ್ನು ಮಾಡ್ತಾ ಇದ್ದೀನಿ. ನಿಷ್ಪ್ರಯೋಜಕ. ಚಿಂತಿಸುವುದು ಬೇಡ, ನೀನು ಮರುಗುವುದು ಯಾಕಮ್ಮ? ಸುಮ್ಮನೆ ಇರಬೇಕು. ಕೇವಲ ಕೋಣ ಎಂಬ ಹಾಗೆ ನೀನು ತಾತ್ಸಾರವನ್ನು ಮಾಡುವುದು ಬೇಡ. ಹಾಗಂತ ಮುನಿ ಕೊಟ್ಟಿರುವ ಶಾಪ ಹುಸಿಯಾಗಬಹುದು ಎಂಬ ಹಾಗೆ ಯೋಚಿಸುವುದು ಬೇಡವೇ ಬೇಡ. ಎಷ್ಟೇ ಜಾಣನಾದ ಸಹಿತವಾಗಿ ಅವ ಒಂದು ಪ್ರಶ್ನೆ ಉತ್ತರಿಸಿ ಹೋದ್ರೆ ಎಲ್ಲಿ ಕೋಣ ಮನೆ ನೀನು? ಕೆಲವೊಮ್ಮೆ ಹಾಗೆ ನಾವು ಎಂತ ಮಾಡು ಸಂಬೋಧಿಸುವುದುಂಟು. ಕೆಲವೊಮ್ಮೆ ಒಬ್ಬ ದಡ್ಡನನ್ನ ಕೋಣಕ್ಕೆ ಹೋಲಿಸಿ. ಆದ್ರೆ ಏನ್ ಮಾಡೋಣ? ಇದನ್ನ ಹೇಗಾದ್ರೂ ತಪ್ಪಿಸಬಹುದು ಅಂತ ನಾ ಯೋಚಿಸಿದ್ರೆ ಅದು ನಮ್ಮಿಂದ ಸಾಧ್ಯ ಇಲ್ಲ. ಕಾರಣ ಮುನಿಯ ವಚನವೇ ಹಾಗೆ. ತ್ರಿಮೂರ್ತಿಗಳಿಂದಲೂ ಇದನ್ನ ಪರಿಹರಿಸುವುದಕ್ಕಾಗದೇ ಹೋಗಲಿ ಎಂಬ ಹಾಗೆ. ಅದು ಒಂದುಂಟು, ಹುಟ್ಟುವ ಮಗ ಕೋಣನಾದರೂ ಕೂಡ ಅವನೊಬ್ಬ ಜಾಣನಾಗುತ್ತಾನೆ ಎಂಬುದಕ್ಕೆ ಯಾವ ಸಂಶಯವೂ ಇಲ್ಲ. ನೀನು ಯೋಚನೆ ಮಾಡುವುದು ಯಾಕೆ? ರೂಪ ಹೇಗಿದ್ದರೆ ಏನಾಯಿತು, ತಲೆ ಚುರುಕು ಇದ್ದವ ಬೇಕು ಎಂಬ ಹಾಗಲ್ವ? ನೀನು ಬಯಸಿದ್ದು ಒಬ್ಬ ಧೀರನನ್ನು, ಶೂರನನ್ನು ಅಲ್ಲ, ತ್ರೈಜಗವನ್ನ ಗೆಲ್ಲುವಂತಹ ಒಬ್ಬ ವಿಕ್ರಮಿಯನ್ನ. ಆ ವಿಕ್ರಮಿ ಕೋಣನಾದರೇನು, ಕೋಣದ ರೂಪವನ್ನು ಹೊತ್ತರೇನು, ಆತನೊಬ್ಬ ಸದೃಢನಾಗಿ ಒಬ್ಬ ಬಲವಂತನಾಗಿ ಮೆರೆಯುತ್ತಾನೆ ಎಂಬುದಕ್ಕೆ ಸಂಶಯವೇ ಇಲ್ಲ. 3 ಲೋಕವನ್ನು ಜಯಿಸಬಲ್ಲಂತಹ ಒಬ್ಬ ವಿಕ್ರಮಿಯಾಗುತ್ತಾನೆ. ರೂಪಕ್ಕೆ ಬೇಕು ಅಂತ ಮತ್ತೊಂದು ಗಂಡು ಮಗುವನ್ನು ಹೆತ್ತರಾಗ್ಲಿಲ್ವ? ನಿನಗೆ ಬೇಕಾದದ್ದು ಒಬ್ಬ ಸಾಹಸಿ ಅಲ್ವ? ಹಾಗಾಗಿ ಹುಟ್ಟುವ ಮಗ ಕೋಣನಾದ್ರೂ ಜಾಣನಾಗುತ್ತಾನೆ, ತ್ರೈಲೋಕವನ್ನ ಜಯಿಸ್ತಾನೆ. ಶುಭವಾಗಲಿ, ಶುಭವಾಗಲಿ.